ಬಹುತೇಕರಿಗೆ ಇಲ್ಲಿ ಕೂರ್ಬೇಕು ಅಂತ ಆಸೆ, ಬಹುತೇಕರಿಗೆ ಕ್ಯಾಮ್ರಾದಲ್ಲಿ ನನ್ನ ಬದಲಿಗೆ ಅವರು ಫ್ರೇಮಲ್ಲಿ ಇರಬೇಕು ಅಂತ ಆಸೆ. ಬಟ್ ಐ ಆಮ್ ಲಕ್ಕಿ ಎನಫ್ ಇವತ್ತಿನ ರಿಪಬ್ಲಿಕ್ ಕನ್ನಡದ ಸ್ವರ, ಸಾಹಿತ್ಯ ಹಾಗೆ ಸಂಸ್ಕೃತಿ ಈ ಸಮಾಗಮನದ ಹೈಲೈಟ್ಸ್ ಕಿಚ್ಚ ಸುದೀಪ್ ಸರ್. ಸೊ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋ ಕಾರಣಕ್ಕೆ ನಮ್ಮ ಇಡೀ ರಿಪಬ್ಲಿಕ್ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ತುಂಬು ಹೃದಯದ ಚಪ್ಪಾಳೆ ಅವರಿಗೆ ಸ್ವಾಗತ. ಸರ್, ಒಂದಷ್ಟು ವಿಟಿ ಪ್ಲೇ ಮಾಡ್ತಾ ಇದ್ವಿ ನಾವು. ಅದರಲ್ಲಿ ನೀವು ಬಹಳ ವರ್ಷದ ಹಿಂದೆನೆ ಹೇಳ್ಬಿಟ್ಟಿದ್ರಿ ಉಚಿತ ಉಚಿತ ಉಚಿತ, ಅದನ್ನ ಕಾಪಿ ಮಾಡ್ತಾ ಸರ್ಕಾರ ಅಂತ. ಈಗ ತುಂಬಾ ದೊಡ್ಡ ದೊಡ್ಡ ಪ್ರಶ್ನೆ ಕೇಳೋಕ್ ಮುಂಚೆ ಒಂದು ಸಿಂಪಲ್ ಪ್ರಶ್ನೆ. ಇವತ್ತು ಸುದೀಪ್ ಸರ್ ಸಿಎಂ ಆಗ್ಬಿಟ್ರು, ಏನ್ ಮಾಡ್ತೀರಾ ಸರ್? ಅದು ಒಂದ್ ಕೈ ನೋಡ್ಬಿಡೋಣ. ಉಚಿತ ಖಚಿತನಾ? ನಾನು ಸ್ವಲ್ಪ ಪ್ರಾಕ್ಟಿಕಲ್ ಮನುಷ್ಯಮ್ಮ, ಆಗೋದನ್ನ ಮಾತ್ರ ಹೇಳ್ತೀನಿ, ಹೇಳಿದೀನಿ ಅಷ್ಟು ಮಾಡ್ತೀನಿ. ನಾವಿವತ್ತು ಬೆಳಗ್ಗಿನಿಂದ ಸ್ವರ, ಸಾಹಿತ್ಯ, ಸಂಸ್ಕೃತಿ, ಸಾಹಿತ್ಯ ಇದೆಲ್ಲದರ ಬಗ್ಗೆ ಬಹಳಷ್ಟು ಸೆಷನ್ಗಳಾಯ್ತು. ಬೇಸಿಕಲಿ ಈ ಪ್ರೋಗ್ರಾಮ್ ಇರೋದೇನೆ ಟು ಸ್ಪೀಕ್ ಅಬೌಟ್ ದ ಕಲ್ಚರ್, ಟು ಸೆಲೆಬ್ರೇಟ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿ ಅಂದ್ರೇನೆ ಅದೇ ಎಪಿ ಸೆಂಟರ್ ಕುಟುಂಬ. ನಿಮಗೆ ಮೂರ್ ಕುಟುಂಬ, ಹೆಂಗೆ ಅಂತ ಹೇಳ್ಬಿಡ್ತೀನಿ. ಒಂದು ನಿಮ್ಮ ತಂದೆ, ಫಸ್ಟ್ ಸ್ಪಷ್ಟನೆ ಕೊಟ್ಬಿಡಿ. ಅದಕ್ಕೆ ಸಬ್ ಟೈಟಲ್ಸ್ ಜೊತೆಗೆ ಒಂದು ನಿಮ್ಮ ತಂದೆ ತಾಯಿ, ಮಡದಿ ಹಾಗೆ ಬಂಧು ಬಳಗ. ಎರಡನೇದು ಸಿನಿ ಕುಟುಂಬ, ಮೂರನೆಯದು ನಿಮ್ಮ ಫ್ಯಾನ್ಸ್ ಕುಟುಂಬ. ಹಿಂಗಾಗಿ ಈ ಮೂರರ ಬಗ್ಗೆ ಕೂಡ ಪ್ರತ್ಯೇಕವಾದ ಪ್ರಶ್ನೆ ಕೇಳ್ತಾ ಸೆಷನ್ ನಾನು ಓಪನ್ ಮಾಡ್ತಿದ್ದೀನಿ. ನಾವು ಸಂಸ್ಕೃತಿ ಬಗ್ಗೆ ಮಾತಾಡುವಾಗ ವಿ ಆರ್ ವಾಟ್ ಆಫ್ ಫ್ಯಾಮಿಲೀಸ್. ನಮ್ಮ ತಂದೆ ತಾಯಿಯಿಂದ, ನಮ್ಮ ಹಿರಿಯರಿಂದ ನಾವು ಕಲ್ತದ್ದು ನಾವು ಆಗ್ತೀವಿ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಸುದೀಪ್ ಸರ್ನ ಇಡೀ ಕರ್ನಾಟಕ ನೋಡಿದೆ. ಬಟ್ ಇವತ್ತು ತಿಳ್ಕೊಳ್ಳೋ ಕುತೂಹಲ ಸರ್, ಹೌ ಮಚ್ ಆಫ್ ಸುದೀಪ್ ಸರ್ ಈಸ್ ಹಿಸ್ ಫ್ಯಾಮಿಲಿ? ಅಲ್ಲಿಂದ ನೀವು ಪಡೆದಂಥದ್ದು ಎಷ್ಟು? ಸೆಲ್ಫ್ ಮೇಡ್ ಶಹಜಾದ ಆದಿದ್ದೆಷ್ಟು? ಮೊದಲನೇದಾಗಿ ಇಲ್ಲಿ ಕರೆಸೋದಕ್ಕೆ ಥ್ಯಾಂಕ್ ಯು, ವಾರ್ಮ್ ವೆಲ್ಕಮ್ಗೆ ಥ್ಯಾಂಕ್ ಯು. ಅಂಡ್ ರಿಪಬ್ಲಿಕ್ ಟಿವಿ ಒಟ್ಟಿಗೆ ಐ ವಾಂಟ್ ಟು ಥ್ಯಾಂಕ್ ರಿಚ್ ಕಾರ್ಲ್ಟನ್ ಆಲ್ಸೋ ಫಾರ್ ಅ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಅಂಡ್ ಬೆಸ್ಟ್ ವಿಶಸ್ ಮ್ಯಾಮ್. ನೀವು ಇಷ್ಟೊತ್ತು ಕೂತ್ಕೊಂಡು ಹೇಳ್ತಾ ಇದ್ರಿ, ನಾನು ಮಾತಾಡ್ಬೇಕಾದ್ರೆ ನೀವು ಫೋನಲ್ಲಿ ತಪ್ಪಲ್ವಾ? ತಮಾಷೆ ಮಾಡಿದ್ದು. ನೀವು ಹೇಳ್ತಾ ಇದ್ರಿ ಈಗ ನೀವು ಎಲ್ಲ ಲೇಡೀಸ್ ಓನ್ಲಿ ರಿಪಬ್ಲಿಕ್ ಟಿವಿಯಲ್ಲಿ ಇದಾಗ ಆಯ್ಕೆಯಾಗಿ ಚೆನ್ನಾಗಿ ನಡೀತಾ ಇದೆ ಅಂತ. ಐ heartily congratulate all of you and all the very best for your new positioning. ವಾಪಸ್ ಕೇಳಿ. ಸುದೀಪ್ ಅವ್ರನ್ನ ಇಡೀ ಕರ್ನಾಟಕ ನೋಡಿದೆ. ತಮಾಷೆ ಮಾಡಿದ್ವಿ. ಐ ಥಿಂಕ್ ವಿ ಆರ್ ಆಲ್, ನಮ್ಮ ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು ಅಷ್ಟೇ, ಪ್ರತಿಯೊಬ್ಬರು ಐ ಥಿಂಕ್ ನಮ್ಮ ಫ್ಯಾಮಿಲಿಯ ರಿಫ್ಲೆಕ್ಷನ್ಸ್ ನಾವೆಲ್ಲ. ನಾವು ಆಕ್ಚುಲಿ ಅಲ್ಲಿ ಹುಟ್ಟದಾಗಿಂದ ಬೆಳೆದಾಗಿಂದ ನಾವು ನೋಡ್ಕೊಂಬರೋವಂಥ ಮೊದಲನೇ ವ್ಯಕ್ತಿಗಳು ಅಲ್ಲಿದ್ದಾರೆ. ಸೊ ಐ ಥಿಂಕ್ ಅ ಮೇಜರ್ ಪಾರ್ಟ್, ನಾನು ಅಚೀವ್ಮೆಂಟ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನಾಲಿಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಐ ಥಿಂಕ್ ದ ಮೇಜರ್ ಪಾರ್ಟ್ ಆಫ್ ಎವ್ರಿಬಡೀಸ್ ಪರ್ಸನಾಲಿಟಿ ಕಮ್ಸ್ ಫ್ರಮ್ ವಾಟ್ ವಿ ಸಿ ಆ್ಯಂಡ್ ವಾಟ್ ವಿ ಹಿಯರ್. ಹಾಗಿರೋದ್ರಿಂದ ಫ್ಯಾಮಿಲಿ ಐ ಥಿಂಕ್ ಇಸ್ ದ ಫಸ್ಟ್ ಸ್ಕೂಲ್. ಆ್ಯಂಡ್ ಇವತ್ತಿಗೆ ನಾವು ನೀವೇನು ಅಷ್ಟೊತ್ತು ಹಾಕಿದ್ರಿ, ಐ ಥಿಂಕ್ ವಂಡರ್ಫುಲಿ ಕಟ್. ಥ್ಯಾಂಕ್ ಯು ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ದಿಸ್. ಬಟ್ ಅದ್ರಲ್ಲಿ ತಾವೇನು ಹೊಗಳಿದ್ರಿ, ಪ್ರತಿ ಹೆಜ್ಜೆ ಈಸಿ ಇರಲಿಲ್ಲ, ಏನೋ ಸುಮಾರು ದಾಟ್ಕೊಂಬಂದೆ. ಸಿ ಐ ಡೋಂಟ್ ಥಿಂಕ್ ದಟ್ ಇಸ್ ಜಸ್ಟ್ ಮೀ. ಐ ಥಿಂಕ್ ಇಟ್ಸ್ ಮೆನಿ ಪೀಪಲ್ ಹಿಯರ್, ತುಂಬ ಜನ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಏನು ಮಾಡಿದೆ, ಹೇಗೆ ರೂಪಿಸಿದೆ, ಅದ್ರ ಮೇಲೆ ಅದು ಸಹಜವಾಗುತ್ತೆ. ನನಗೆ ಆ್ಯಕ್ಚುಲಿ ಏನೇ ಕಷ್ಟ ಬಂದಿರ್ಬೋದು, ಬಟ್ ಭಾಳ ಸರಳವಾಗಿ ಬಂದಿದ್ದೀನಿ ಅಂದರೆ ಇಟ್ ಇಸ್ ಬಿಕಾಸ್ ಮೈ ಫ್ಯಾಮಿಲಿ ವಾಸ್ ದೇ. ಆ್ಯಂಡ್ ಅವ್ರು ಯಾವತ್ತೂ ನನ್ನನ್ನು ವೀಕ್ ಆಗಕ್ಕೆ ಬಿಟ್ಟೇ ಇಲ್ಲ. ಅಂದಮೇಲೆ ಐ ಥಿಂಕ್ ಐ ಆಮ್ ಅ ಮೇಜರ್ ಪಾರ್ಟ್ ಆಫ್ ದಟ್ ಪಾರ್ಟ್ ಕಮ್ಸ್ ಫ್ರಮ್ ದೇ. ನಮ್ಮ ಪರ್ಸನಾಲಿಟಿ ಮೇಲೆ ನಮ್ಮ ಕುಟುಂಬದ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರಿ. ತಾಯಿ ಎಸ್ಪೆಷಲಿ ಸುದೀಪ್ ಸರ್, ನಿಮ್ಮ ತಾಯಿಯ ಪ್ರಭಾವ, ಅವರ ವ್ಯಕ್ತಿತ್ವ ನಿಮ್ಮ ಮೇಲೆ ಎಷ್ಟು ರಿಫ್ಲೆಕ್ಟ್ ಆಗಿದೆ? ನಿಮ್ಮ ತಾಯಿಯ ವ್ಯಕ್ತಿತ್ವದಲ್ಲಿ ಏನನ್ನು ಕ್ಯಾರಿ ಮಾಡಿದ್ದೀರಾ, ಇನ್ನೂ ಏನನ್ನು ಕ್ಯಾರಿ ಮಾಡಬೇಕು ಅಂತಿದ್ದೀರಿ? ನಮ್ಮ ತಾಯಿ ವ್ಯಕ್ತಿತ್ವ ನಮ್ಮ ಇಡೀ ಫ್ಯಾಮಿಲಿ ಮೇಲೆ ಇದೆ, ನಮ್ಮ ಮೇಲಲ್ಲ. ತುಂಬ ನಮ್ಮ ಅಪ್ಪನ ಸೈಡ್ ಇರ್ಬೋದು, ನಮ್ಮ ಅವ್ರ ಸೈಡ್ ಇರ್ಬೋದು. ಐ ಥಿಂಕ್ ಶಿ ಇಸ್ ಒನ್ ವಂಡರ್ಫುಲ್ ಲೇಡಿ. ನಮ್ಮಲ್ಲಿ ಎಲ್ಲರಿಗೂ ಕೈಯಲ್ಲಿ ಸ್ವಲ್ಪ ಧಾರಾಳತೆ ಇದೆ. ಇವತ್ತು ಏನಿದ್ರು ಕೊಡ್ತೀವಿ, ಮಾಡಬೇಕು ಏನಾದ್ರು ಇದೆ ಅಂದರೆ ಐ ಥಿಂಕ್ ಅದು ಅಲ್ಲಿಂದಾನೇ ಬಂದಿರೋದು. ಅವ್ರನ್ನ ನೋಡ್ತಾ ಇದ್ವಿ ನಾವು. ಸೊ ಅವರು ತಟ್ಟೆ ಒಳಗೆ ಎಷ್ಟು ಅನ್ನ ಇದೆಯೋ ಅದರಲ್ಲಿ ಹಂಚ್ಕೋತಾ ಇರಲಿಲ್ಲ. ಅರ್ಥಾತ್ ಅದಕ್ಕಿಂತ ಜಾಸ್ತಿ ಹಂಚ್ಕೊಳ್ಳೋರು, ಉಳಿದ್ರೆ ತಿನ್ನೋರು. ಸಿ ಆ ಥರ ಸ್ವಭಾವ ಇರ್ಬೇಕಾದ್ರೆ ಐ ಥಿಂಕ್ ಎವ್ರಿಥಿಂಗ್ ಬಂದಿರೋದು ಅಲ್ಲಿಂದಾನೆ. ಅವರ ಪ್ರಭಾವ ನನ್ನ ಮೇಲೆ ಮಾತ್ರ ಅಲ್ಲ, ತುಂಬ ಜನದ ಮೇಲೆ ಬೀರಿದೆ. ಆ್ಯಂಡ್ ಅದು ನಾವು ನೋಡ್ತಾ ಇರ್ತೀವಿ. ನಮ್ಮ ಮನೆ ಗೇಟ್ ಯಾವಾಗಲೂ ಓಪನ್ ಇರೋದು. ಬಿಕಾಸ್
ಪ್ರತಿಯೊಬ್ರು ಅವ್ರು ಇರೋ ತನಕ ಬರ್ತಾನೆ ಇರೋರು, ಊಟ ಮಾಡ್ತಾನೆ ಇರೋರು, ಕಾಲ ಕಳೀತಾನೆ ಇರೋರು, ತುಂಬಾ ಸರೋಜಮ್ಮ ನಡೀತಾನೆ ಇರೋದು ಯಾವಾಗ್ಲೂ. ಸೊ ಐ ಗೆಸ್ ಆ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಬೆಳೆದವರಿಗೆ ವಿ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಸೊ ಅದೊಂದೇ ಹೇಳ್ಕೊಟ್ಟಿರೋದು ನಮಗವರು. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಮ್ಯಾಮ್. ವೆರಿ ನೈಸ್. ನಿಮ್ಮ ಎರಡನೇ ಕುಟುಂಬದ ಬಗ್ಗೆ ಮಾತನಾಡ್ತೀನಿ, ಸಿನಿಮಾ ಪ್ರಪಂಚ. ಸುದೀಪ್ ಸರ್, ನಮ್ಗೆಲ್ಲರಿಗೂ ಗೊತ್ತು ಸಂಸ್ಕೃತಿಯ ರಾಯಭಾರಿಗಳು ನಮ್ಮ ಸಿನಿ ತಾರೆಯರು ಕೂಡ ಅಂತ ಹೇಳಿ. ನಾವು ಸಿನಿಮಾ ಸಂಸ್ಕೃತಿ, ಈ ನಾಡಿನ ಸಂಸ್ಕೃತಿಯನ್ನ ರಿಫ್ಲೆಕ್ಟ್ ಮಾಡೋ ಸಿನಿಮಾಗಳು ಬರಬೇಕು ಅಂತ ಚರ್ಚೆ ಮಾಡ್ತೀವಿ. ಎಟ್ ಅಗೇನ್ ಸಿನಿಮಾ ಇಸ್ ಆಲ್ಸೋ ಅ ಬಿಸ್ನೆಸ್. ಹಿಂಗಾಗಿ ನಮಗೆ ಕಮರ್ಷಿಯಲ್ ಸಿನಿಮಾಗಳು ಬೇಕು, ಮಾಸ್ ಸಿನಿಮಾಗಳು ಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ. ಈ ಬ್ಯಾಲೆನ್ಸ್ ನ ತರೋದು, ಒಂದು ನಾಡಿನ ಸಂಸ್ಕೃತಿಯನ್ನ ರಿಫ್ಲೆಕ್ಟ್ ಮಾಡ್ತಾ ಜೊತೆಗೆ ಮಾಸ್ ಆಡಿಯನ್ಸ್ ಅನ್ನ ಕೂಡ ಮೆಚ್ಚಿಸುವಂತ ಸಿನಿಮಾ ಮಾಡೋದು ನಿಜಕ್ಕೂ ಕಷ್ಟ ಇದೆಯಾ? ಇದಕ್ಕೆ ನಾನೀಗ ಇಮೋಷನಲ್ ಆಗಿ ಉತ್ತರ ಕೊಡಲ್ಲ, ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಡ್ಬೇಕು, ನೀವ್ ಹೇಳಿ. ನೋ ಯು ಚೂಸ್ ಒನ್. ಪ್ರಾಬಬ್ಲಿ ಇಮೋಷನಲ್. ಇಮೋಷನಲ್, ಹೌದಮ್ಮ, ಅದನ್ನ ಬಿಟ್ಟು ನಾವು ಮಾಡ್ಲೇಬಾರ್ದು. ಅಂದ್ರೆ ಅಂದ್ರೆ ನಮ್ಮ ದುಡ್ಡು ಹೋಗ್ತಾ ಇದ್ರು ಪರವಾಗಿಲ್ಲ, ಮನೆ ಮಠ ಹೋಗ್ತಾ ಇದ್ರು ಪರವಾಗಿಲ್ಲ, ಎಲ್ಲಾರನ್ನ ಉದ್ಧಾರ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ದು. ಹಂಗಂದ್ಮೇಲೆ ನಾಳೆ ನೀವು ವಾಹಿನಿಯಲ್ಲಿ ಕೂಡ ಯಾರ್ದು ಕೆಟ್ಟದ್ ಹೇಳ್ಬಾರ್ದು, ನಾಡಿನ ಬಗ್ಗೆ ಹೇಳ್ಬಾರ್ದು, ಎಲ್ಲರಿಗೂ ಒಳ್ಳೇದೇ ಮಾಡ್ಬೇಕು. ನೀವು ಮಾಡ್ತೀರಾ? ನಾವು ಪ್ರಾಕ್ಟಿಕಲ್. It's not like that. I think every cinema storytelling is a passion. Okay? ಈಗ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕತೆ ಬರೆಯಕ್ಕೆ ಹೋದಾಗ ಒಂದು ಪೆನ್ ಬೇಕು, ಒಂದು ಪೇಪರ್ ಬೇಕು ಅಷ್ಟೇ. ಅದು ಇಮೋಷನಲ್ ಬ್ಯಾಲೆನ್ಸ್ ಅನ್ಕೊಳ್ಳೋಣ. ಅದು ಪ್ರಿಂಟ್ ಆಗಿ ಎಲ್ಲೋ ಹೋಗ್ಬೇಕು ಅಂದ್ರೆ ದೇರ್ ಕಮ್ಸ್ ಫಿನಾನ್ಸ್, ದೇ ಕಮ್ಸ್ ಪ್ರಾಕ್ಟಿಕಲ್ ಥಿಂಗ್ಸ್. ಅಲ್ಲಿ ಒಬ್ಬ ಇನ್ವೆಸ್ಟರ್ ಬೇಕಾಗ್ತಾರೆ, ಇನ್ವೆಸ್ಟರ್ ಬಂದ್ರೆ ಬಿಸ್ನೆಸ್ ನೋಡ್ತಾರೆ, ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಬುಕ್ ಪ್ರಿಂಟ್ ಆಗಲ್ಲ, ಬುಕ್ ಪ್ರಿಂಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕತೆ ಬರೆಯಕ್ಕಾಗಲ್ಲ. ಸಿನಿಮಾದಲ್ಲಿ ಒಂದು ಪ್ಯಾಷನ್ ಹಾಗೂ ರೆಸ್ಪಾನ್ಸಿಬಿಲಿಟಿ ಆಫ್ ಫಿನಾನ್ಸ್, ಡೋಂಟ್ ಪ್ಲೀಸ್ ಮಿಕ್ಸ್ ಇಟ್. ಓಕೆ? ಅಲ್ಲಿ ಏನೇ ಇವಾಗ ಈ ಡೋಂಟ್ ಗೆಟ್ ಮೀ ರಾಂಗ್, ಬಟ್ ಇಷ್ಟು ದೊಡ್ಡ ಹೋಟೆಲ್ ಇದೆ ಇಲ್ಲಿ, ಇಷ್ಟು ದೊಡ್ಡ ಹೋಟೆಲ್ ಇದೆಯಲ್ಲ, ಅವ್ರಿಗೇನು ಮಾಡ್ಬೋದಲ್ಲ ಅಂತ ಈ ಗೇಟ್ ಓಪನ್ ಮಾಡಿದ್ರೆ ಅವ್ರು ಬದುಕಾಗುತ್ತಾ ಫ್ರೀ ಆಗಿರೋಕ್ಕೆ? ಇಟ್ ವೋಂಟ್ ಬಿ ಪಾಸಿಬಲ್. ಸಿನಿಮಾ, ಯು ಸೆಡ್ ಒನ್ ಥಿಂಗ್, ಇಟ್ ಇಸ್ ಬಿಸ್ನೆಸ್, ಎಸ್. ಅದ್ರ ಒಳಗಡೆ ನಾವು ಏನು ಒಳ್ಳೇದು ಮಾಡೋಕ್ಕಾಗತ್ತೆ, ಅದ್ರ ಒಳಗಡೆ ನಾವೇನು ಹೇಳ್ಕೊಡಕ್ಕಾಗತ್ತೆ, ನಮ್ಮ ಸೀಮಿತದಲ್ಲಿ ನಾವು ಏನೆಲ್ಲ ಮಾಡೋಕ್ಕಾಗತ್ತೆ ಅಷ್ಟು ಚಿತ್ರರಂಗದಲ್ಲಿರೋ ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಅದು ಹೊರತುಪಟ್ಟು ನಿಮಗೆ ನಿಮ್ಮ ಸಿನಿಮಾ ವ್ಯಾಪಾರ ಆಗ್ತಾ ಇಲ್ಲ, ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂದಮೇಲೆ ನೆಕ್ಸ್ಟ್ ನೀವು ಮನೇಲಿರೋ ಕಾರು, ಮನೆ, ಮಠ ಎಲ್ಲ ಮಾರ್ಕೊಬೇಕಾಗತ್ತೆ. ದಟ್ ಇಸ್ ಫಾರ್ ಮೀ ಇಟ್ಸ್ ನಾಟ್ ಸ್ಮಾರ್ಟ್ನೆಸ್ ಆರ್ ಇಂಟೆಲಿಜೆನ್ಸ್. ಕರೆಕ್ಟ್? ಫಾರ್ ಎಕ್ಸಾಂಪಲ್, ಇಮೋಷನಲ್ ನೀವು ಹೇಳಿದ್ರಿ, ಮನೆ ಒಳಗೆ ಒಂದು ಮಗುಗೆ ನಿದ್ದೆ ಮಾಡಿಸ್ಬೇಕಾದ್ರೆ ಮಗುಗ್ ಬೇಕಾಗಿರೋ ಕತೆ ಹೇಳ್ತೀರಾ, ಇಲ್ಲ ನೀವೇನೋ ಬೇಕಾದ್ರೆ ಹೇಳ್ಕೊತೀರಾ ಇಮೋಷನಲ್ ಆಗಿ? ಅಷ್ಟೇ. ಅಲ್ಲಿ ಒಳಗಡೆ ಕೂತಿರೋ, ಥಿಯೇಟರ್ ಒಳಗಡೆ ಕೂತಿರೋ ಪ್ರತಿಯೊಬ್ಬರು ವೀಕ್ಷಕರು ಮಕ್ಕಳಿದ್ದಂಗೆ, ಅವ್ರಿಗೆ ಏನ್ ಬೇಕೋ ಆ ಕತೆ ನಾವು ಹೇಳ್ಬೇಕು. ದಟ್ ಈಸ್ ಇಮೋಷನಲ್ ಆಸ್ ವೆಲ್ ಅಸ್ ಪ್ರಾಕ್ಟಿಕಲ್. ಪ್ರತಿಯೊಂದು ಕತೆಗೂ ದುಡ್ಡು ಬೇಕಾಗುತ್ತೆ, ದುಡ್ಡು ಬರ್ಬೇಕಾದ್ರೆ ಇನ್ವೆಸ್ಟರ್ಸ್ ಬರ್ಬೇಕಾಗತ್ತೆ, ಇನ್ವೆಸ್ಟರ್ಸ್ ಬಂದಾಗ ಅವ್ರನ್ನ ಕಾಪಾಡೋದು ನಮಗೆ ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಹೊರತುಪಡಿಸಿ ನಾವು ನೀವು ಮಾತ್ರ